ಈ ಬಿಸಿಲಿಗೆ ಅಲ್ಲಿವರೆಗೆ ಹೋಗ್ಬೇಕಾ ಎನ್ನುವಂಥದ್ದೇ ದೊಡ್ಡ ಪ್ರಶ್ನೆ ನನ್ನ ತಲೆಯಲ್ಲಿ ಉಳಿಯಿತು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕೋಸ್ಟಲ್ ಬಾಯ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಫಾಲೋ ಲೈಕ್ ಮಾಡಿ. ಮುಂದಿನ ವಿಡಿಯೋ ಒಳ್ಳೆ ವಿಡಿಯೋಗಳು ಬರ್ತಾ ಇದೆ. ದಾರಿಯಲ್ಲಿ ಹೋಗ್ತಾ ಇದೆ ಪಚ್ಚಾ ಮ್ಯಾಂಗೋ ಅಂತ ರೆಸ್ಟೋರೆಂಟ್ ನೋಡಿದೆ. ಪಚ್ಚಾ ಮ್ಯಾಂಗೋ ಅಂತ ಮಾವಿನಕಾಯಿ ಅಂತ ಅರ್ಥ ಮಲಯಾಳದಲ್ಲಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೆ. ಟ್ಯಾಕ್ಸಿಲಿ ಹೋಗುವಂತ ಅಂದ್ಕೊಂಡೆ. ಇರುವುದು 300 ಮೀಟರ್ಗೆ ಟ್ಯಾಕ್ಸಿ ಯಾಕೆ ಅಂತ ಹೇಳುವಾಗ ಟ್ಯಾಕ್ಸಿಯವನ್ನೇ ಮುಂದೆ ಬಂದ್ಬಿಟ್ಟ. ಸೊ ಟ್ಯಾಕ್ಸಿ ನೋಡಿ ಬೇಡಪ್ಪ ನಡ್ಕೊಂಡು ಹೋಗ್ತೇನೆ ಅಂತ ನಡ್ಕೊಂಡು ಹೋದೆ. ಯಾಕೆಂದ್ರೆ ಟ್ಯಾಕ್ಸಿ ಒಳಗೆ ಕೂತು ಹೊರಗೆ ಬಂದ್ರೆ 12 ದಿರಂ ಕೊಡಬೇಕು. 12 ದಿರಂ ಅಂದ್ರೆ ಸರಿ ಸುಮಾರು 250-300 ರೂಪಾಯಿ ಆಗುತ್ತೆ. ಸೊ ಬೇಡ ಅಂತ ಅಂದ್ಕೊಂಡು, ಸ್ವಲ್ಪ ಬಾಡಿಗೆ ಸಹ ಒಳ್ಳೇದಂತ ಅಂದ್ಕೊಂಡು ನಡ್ಕೊಂಡೆ ಹೋದೆ. ಫೈನಲಿ ಎಂಟ್ರಿ ಆಗುವಾಗ ಇಲ್ಲಿ ಶಾಂಪು ಅದು ಇದೆಲ್ಲ ಇಟ್ಟಿದ್ರು. ಇದೇನು ಬೇಡ, ನಂಗೆ ಏನು ಬೇಕು ಅದು ಮಾತ್ರ ನೋಡುವಂತ ಅಲ್ಲಿಂದ ನಾನು ಟಾಯ್ಸ್ ಕಡೆ ಹೋದೆ. ಟಾಯ್ಸ್ ನಂಗೆ ಬೇಕಿತ್ತು, ಬಟ್ ಅಲ್ಲಿ ಆಫರ್ ಇರ್ಲಿಲ್ಲ. ಸೊ ಸ್ಟಾಕ್ ಸಹ ಇರ್ಲಿಲ್ಲ. ಸೊ ಎಂತ ಮಾಡುದಂತ ಮೂಡ್ ಆಫ್ ಆಯ್ತು. ಅಲ್ಲಿಂದ ಬೇರೆ ಏನಾದ್ರು ತೆಗೊಳ್ಳುವ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡಿದೆ, ಬಟ್ ಏನು ತೆಗೊಳ್ಳುವಷ್ಟು ದೊಡ್ಡ ಆಫರ್ ಕೂಡ ಇರ್ಲಿಲ್ಲ. ಸೊ ಟಾಯ್ಸ್ ಮೇಲೆ ಕನ್ನೆ ಹೋಗ್ತಾ ಇತ್ತು. ತೆಗೊಳ್ಬೇಕಲ್ಲ ಮಕ್ಳಿಗೆ, ಪಾಪ ಮಕ್ಳಿಗೆ ಗೊತ್ತಿರ್ತದಲ್ಲ, ಮಕ್ಳು ಅಂದ್ಕೊಳ್ತಾರೆ ಏನಾದ್ರು ತರ್ತಾನೇವನು ಅಂತ. ಪರ್ಫ್ಯೂಮ್ ಅಂತೂ ದೊಡ್ಡ ಫ್ಯಾಕ್ಟ್ರಿಗೆ ಬಂದಾಗ್ಲೇ ತುಂಬಾ ಪರ್ಫ್ಯೂಮ್ ರಾಶಿ ಇತ್ತು. ಸೊ ಪರ್ಫ್ಯೂಮ್ ತಗೊಂಡಾಗಿದೆ ಆಲ್ರೆಡಿ. ಮತ್ತೆ 1-2-3 ಪರ್ಫ್ಯೂಮ್ ತಗೊಂಡೆ, ಎಕ್ಸ್ಟ್ರಾ ಇರ್ಲಿ ಬೇಕಾಗುತ್ತೆ ಅಂತ. ಮತ್ತೆ ನಾನು ನಿಮಗೆ ಹೇಳಿದ್ನಲ್ಲ, ಯಾರಾದ್ರೂ ಕಮೆಂಟ್ ಮಾಡಿದ್ರೆ ಕಮೆಂಟ್ ಅಲ್ಲಿ ಯಾರಿಗಾದ್ರೂ ಗಿಫ್ಟ್ ಕೊಡ್ತೀನಿ. ಅದರಲ್ಲಿ ಪರ್ಫ್ಯೂಮ್ ಕೂಡ ಒಂದು ಇಟ್ಟು ಕೊಡುವ. ಯಾಕಂದ್ರೆ ದುಬೈಯಲ್ಲಿ ಪರ್ಫ್ಯೂಮೇ ಫೇಮಸ್ ಅಲ್ಲ. ಸೊ ದುಬೈಯಿಂದ ಪರ್ಫ್ಯೂಮ್ ತರಲಿಲ್ಲ ಅಂದ್ರೆ ಮರ್ಯಾದಿಲ್ಲ ಅಲ್ಲ. ಸೊ ನಿಮ್ಗೆ ಪರ್ಫ್ಯೂಮ್ ಒಂದು ಕೊಡುವ ಅಂತ ಅದು ತಗೊಂಡೆ. ಮತ್ತೆ ಸ್ವಲ್ಪ ಸ್ಟೇಷನರಿ ಐಟಮ್ಗಳು ತಗೊಂಡೆ. ಮತ್ತೆ ಚಾಕ್ಲೇಟ್ ಅಂತೂ ತುಂಬಾನೇ ಇತ್ತು. ಸೊ ಆಫರ್ ಇರಲಿಲ್ಲ, ಚಾಕ್ಲೇಟ್ ಇತ್ತು. ಸೊ ಹೋಗುವ ಸಮಯದಲ್ಲಿ ಚಾಕ್ಲೇಟ್ ತಗೊಳ್ಳೋದು ಒಳ್ಳೇದಂತ ನಾನು ಅವತ್ತು ಚಾಕ್ಲೇಟ್ ತಗೊಳ್ಳಿಲ್ಲ. ಜಸ್ಟ್ ನೋಡ್ಕೊಂಡು ಬಂದೆ ಯಾವುದೆಲ್ಲ ಚಾಕ್ಲೇಟ್ ಇದೆ, ಯಾವುದೆಲ್ಲ ತಗೊಳ್ಬೇಕಂತ ಜಸ್ಟ್ ನೋಡ್ಕೊಂಡು ಬಂದೆ ಅಷ್ಟೇ. ಮತ್ತೆ ನಾನು ಅಲ್ಲಿಂದ ಸ್ವಲ್ಪ ಎಲ್ಲ ನೋಡಿಕೊಂಡು ಹೊರಟೆ. ಸಾಕಪ್ಪ ಇವತ್ತಿಗೆ ಅಂತ. ಯಾಕೆಂದ್ರೆ ನಾನು ಬೆಳಿಗ್ಗೆ ಬೇಗ ಬಂದಿದ್ದೆ, 8 ಗಂಟೆಗೆ ಬಂದಿದ್ದೆ. 8 ಗಂಟೆಗೆ ಹೇಳುವುದಂದ್ರೆ ದೊಡ್ಡ ಸಾಧನೆ. ಸೊ ಆ ಸಾಧನೆಯನ್ನು ಮಾಡಿ ಬಂದಿದ್ದೆ. ಸೊ ಫೈನಲಿ ನಾನು ಬಿಲ್ ಕೌಂಟರ್ಗೆ ಹೋದೆ. ಎಷ್ಟು ಆಯ್ತು ಅಂತ ಹೇಳಿದ್ರೆ 100 ಸಮಥಿಂಗ್ ಆಯಿತು. ಸ್ವಲ್ಪ ತಗೊಂಡಿದ್ದು 100 ಸಮಥಿಂಗ್ ಅಂದರೆ 2,500 ಆಯಿತು. ಸೊ ಸ್ವಲ್ಪ ವೇಟ್ ಮಾಡಿದೆ, ಯಾಕೆಂದರೆ ಜನ ಇದ್ದರು. ಸಂಡೇ ಹೋಗಿದ್ದ ಕಾರಣ ಜನ ಇತ್ತು. ಇದು ನಾನು ತಗೊಂಡಂಥ ಐಟಮ್ಸು ಇನ್ನೂ ಸ್ವಲ್ಪ ಇತ್ತು. ಆ ಕಡೆ ಬಿಲ್ ಮಾಡಿ ಆಗಿತ್ತು ಆಲ್ರೆಡಿ. ಸೊ ಈ ಬಿಸಿಲಿಗೆ ಮತ್ತೆ ನಡೆದುಕೊಂಡು ಹೋಗ್ಬೇಕು. ಸೊ ಮತ್ತೆ ಆ ಬಿಸಿಲಿಗೆ ನಡ್ಕೊಂಡು ಹೋದೆ. ಮುಖ ಅಂತೂ ನೋಡಲಿಕ್ಕೆ ಆಗ್ತಿರ್ಲಿಲ್ಲ ನನಗೇನೆ. ಸೊ ಎಂತ ಮಾಡ್ದು ಹೋದೆ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಅಂದರೆ ಆ ದಿವಸ ಸ್ವಲ್ಪ 8ರಿಂದ 10 ಗಂಟೆ 9:30ವರೆಗೆ ಶಾಪಿಂಗ್ ಮಾಡಿದೆ. ನೋಡಿ, ರೋಡ್ ಕ್ರಾಸಿಂಗ್ ಇದ್ರ ಬಗ್ಗೆ ಹೇಳಲೇಬೇಕು. ಸೂಪರ್ ಆಯ್ತಾ. ನಾವು ಜಸ್ಟ್ ಇಲ್ಲಿ ಜೀಬ್ರಾ ಪಟ್ಟಿ ಬಂದು ನಿಂತ್ರೆ ಸಾಕು, ಗಾಡಿಯವರು ಎಲ್ಲಿ ಇದ್ರು ಅಲ್ಲೇ ನಿಲ್ಲಿಸ್ತಾರೆ. ಯಾಕೆಂದ್ರೆ ಇಲ್ಲಿ ಪಾದಚಾರಿಗಳಿಗೆ ಮೊದಲ ಆದ್ಯತೆ. ಸೊ ನನಗಂತೂ ತುಂಬಾ ಖುಷಿ. ಈ ದುಬೈಯಲ್ಲಿದೆ ಒಂದು ನನಗೆ ತುಂಬಾ ಖುಷಿ. ಓಕೆ, ಫೈನಲಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ದಯವಿಟ್ಟು ಒಂದು ಲೈಕ್, ಫಾಲೋ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.